ಸುಪ್ತಾವಸ್ಥೆಯ 4ನೇ ಅವಸ್ಥೆಯಾದಂತಹ ನಿಶ್ಚಯ ಜ್ಞಾನ ಆಯಿತು. ನಾಳಿನ ದಿವಸ ಪರೋಕ್ಷ ಬ್ರಹ್ಮಜ್ಞಾನ ಮತ್ತೆ ಮುಂದುವರಿಸ್ತಾರೆ ಗುರುಗಳು. ಇವತ್ತಿನ ದಿವಸ ಈ ಪಾಠಕ್ಕೆ ವಿರಾಮವನ್ನು ಹೇಳೋದಕ್ಕೆ ಅಂತ ಈ ಒಂದು ಮೆಲುಕು ಕಾರ್ಯಕ್ರಮಕ್ಕೆ ವಿರಾಮವನ್ನು ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ತುಂಬಾ ಧನ್ಯವಾದಗಳು. ಇಲ್ಲಿವರೆಗೆ ಶುದ್ಧ ಬ್ರಹ್ಮಚರ್ಯ ಸದ್ಗುರುವಾಗಿರ್ತಂಥ ಗಂಗಾಧರ ಗುರುಗಳು ತಮ್ಮ ಗುರುಗಳು ಮಾಡಿದ ಮಲ್ಕು ಕಾರ್ಯಕ್ರಮವನ್ನು ಸವಿಸ್ತಾರವಾಗಿ ನಮ್ಮೆಲ್ಲರಿಗೆ ತಿಳಿಸಿಕೊಟ್ರು. ಅವರಿಗೆ ಅಭಿನಂದನೆ ಹೇಳ್ತಾ ಈಗ ಮುಂದಿನದಾಗಿ ಗೌರವ್ ಸಾಹೇಬರು ತಮ್ಮ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ಅವರಿಗೆ ನಡೆಸಿಕೊಟ್ಟೆ. ಗುರುಗಳು ಬಂದಾರ ನೋಡ್ರಿ. ಈಗ ಗುರುಗಳು ದಯಮಾಡ್ತಿದ್ದಾರೆ. ಗುರುಗಳ ಆಶೀರ್ವಚನ ನೀಡ್ತಾ ಇದೆ. ಅದಕ್ಕಿಂತ ಪೂರ್ವಕವಾಗಿ ನಾಗಂತವರ ಗೌರವ ಪ್ರಾರ್ಥನೆಯನ್ನು ಮಾಡಬೇಕಾಗಿ ಅವರಿಗೆ ವಿನಂತಿಸಿಕೊಂಡೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಇಂದಿನ ಈ ಶ್ರೀ ವಿಚಾರ ಚಂದ್ರೋದಯ ಗ್ರಂಥ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸ್ ದೇವರ ಕೃತಿ 5ನೇ ತರಂಗ 221ನೇ ವಿಷಯಾಂಕ ಅಥ ಯುವತಿ ಸಂಘದ ಶ್ಲೋಕ ದೋಹಾ 52. युवती को रूपक बोलने जाके सदा सो कही है युग राखे. ದೋಹಾ 52ರಿಂದ 55ರವರೆಗೆ. युवती को रूपक बोलने जाके सदा सो कही है युग राखे. प्रभु शरीफ पंडाय रंडा दिय मुहि कौन पाप को दंडा. बोलत बैन ब्याल कागन के बेण बैसी न्योरी नागन के. ऊट भावती ऊठन को है बोल करी को सुनिखर मोह है. दैनिक ऊँचे स्वरही उचारत 4000 न सुनत पुकारत. निरपराधी बिन वैरागा तजत न बनत पाप जिय लागा. रहत दुहित यूं निज दिन पिय मन तिय कबोल सुनिल की करोतನ. ಈ ಒಂದು ಕಾಮಿನಿ ಹೋದ್ರಿ. ಮುಂದಿನ 56ನೇದನ್ನು ಹೋದ್ರಿ. ಸದ್ಗುರುಗಳು ನಮಗೆ ವಿವರವಾಗಿ ತಿಳಿಸಿ ಹೇಳಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ. 56ನೇದನ್ನು ಆಡ್ರಿ. ಒಟ್ಟು ಈ ವಿಷಯಾಂಕ ಟೋಟಲ್ ಎಲ್ಲ ಇವು ಹಾಡ್ಬೇಕು. ಕಾಮಿನಿ ಹೈ ಸುರೂಪ ಸುಪಾನಿ जो गुरुपते है दुख दानी. चमक चामकी पिय प्यारी अर्थ धर्म नति मोच बिगारी. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸ್ ಜಿಯವರ ಕೃತಿ ವಿಷಯಾಂಕ 221.
ಯುವತಿಯ ಸಂಘದ ದುಃಖದ ವರ್ಣನ ಅಂತ ಚೌಪಾಯಿ 52ರಿಂದ 56 ತನಕ ಈ ಒಂದು ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸುಮಾರು ಒಂದು ವಾರ ಹಿಂದೆ ರಾಜ ಹಿಡ್ಕೊಂಡು ಬ್ರಹ್ಮನ ತನಕ, ಎಂಥದು ಸೃಷ್ಟಿಕರ್ತ ಬ್ರಹ್ಮ, ಪ್ರಜಾಪತಿಯ ತನಕ ಏನದಪ್ಪ ಅಂತಂದ್ರೆ, ರಾಜಾತೆ ಬ್ರಹ್ಮಾಂತ ಕಯೂಜು ಸುಖ ಸಗರೋ ಲಹೈ. ರಾಜನಿಂದ ಬ್ರಹ್ಮದೇವನವರೆಗೆ ಒಬ್ಬರಿಗಿಂತ ಇನ್ನೊಬ್ಬರು 1000 ಪಟ್ಟು 100 ಪಟ್ಟು ಅಂದ್ರೆ ಅಧಿಕವಾಗಿ ಸುಖಿಯಾಗಿ ಅದರ ಅಂತ ಹೇಳ್ತಾರೆ. ಸುಖ ಅಧಿಕಾರದಿಂದ ಸುಖ ಅನುಭವಿಸ್ಲಿಕ್ಕತ್ತಾರ ಅವರೆಲ್ಲ. ಸುಖ ಸಗರೋ ಲಹೈ, ಆ ಎಲ್ಲಾ ಸುಖವನ್ನು ಹೊಂದುವವನು ಯಾರು ಅಂತಂದ್ರೆ, ಆ ಎಲ್ಲ ಈ ರಾಜರ ಹಿಡ್ಕೊಂಡು ಬ್ರಹ್ಮನ ತನಕ ಏನ್ ಸುಖ ಅನುಭವಿಸ್ಲಕತ್ತಾರ, ಆ ಎಲ್ಲ ಸುಖ ಒಬ್ಬನೇ ಅನುಭವಿಸಬಹುದು. ಯಾರು? ಶುದ್ಧ ಬ್ರಹ್ಮ ಸ್ವರೂಪ. ಅವನ್ಯಾರು? ಏಕಾಂತವಾಗಿರ್ತಾನಲ್ಲ, ರಹತ ಸದಾ ಏಕಾಂತ. ಯಾವನು ಸದಾಕಾಲ ಏಕಾಂತದಲ್ಲಿ ಇರ್ತಾನ, ಅವನು ಈ ರಾಜನಿಂದ ಬ್ರಹ್ಮನ ತನಕ ಅವ್ರೇನ್ ಸುಖ ಅನುಭವಿಸ್ತಿರ್ತಾರ ಹೇಳರಲ್ಲ. ರಾಜ, ಮಾನವ ಗಂಧರ್ವ, ದೇವಗಂಧರ್ವ, ಪಿತೃಗಳು, ಅಜಾನ ದೇವ, ಕರ್ಮದೇವ, ಮುಕ್ಕದೇವ, ಇಂದ್ರ, ಬೃಹಸ್ಪತಿ, ಪ್ರಜಾಪತಿ, ಬ್ರಹ್ಮ ಅಂತೇನವರ ಈ ಎಲ್ಲಾ ಸುಖಗಳನ್ನ ಒಬ್ಬನೇ ಅನುಭವಿಸಬಹುದು. ಎಲ್ಲರೂ ಅನುಭವಿಸಬಹುದು. ಅವು ಅನುಭವಿಸ್ಬೇಕಾದ್ರೆ ಅವಕ್ಕೆಲ್ಲ ಪದವಿಗಳು ಬೇಕು. ಆ ಪದವಿಗಳನ್ನ ಬಸವಣ್ಣವರು ಸಗಟವಾಗಿ ಏನ್ ಮಾಡ್ಯಾರ? ಪದವಿಯಿಂದ ಉಂಟಾಗುವ ಸುಖಗಳನ್ನ ಬಸವಣ್ಣವ್ರು ಏನ್ ಮಾಡ್ಯಾರ? ಸಗಟವಾಗಿ ತಿರಸ್ಕರಿಸಿದ್ದಾರೆ. ಒಂದು ನಿಮಿಷ. ಈ ಪದವಿಯಿಂದ ಉಂಟಾಗುವ ಸುಖ, ಅಧಿಕಾರದಿಂದ ಉಂಟಾಗುವ ಸುಖವನ್ನ ಬಸವಣ್ಣವ್ರು ಏನ್ ಮಾಡ್ಯಾರ? ಸಗಟವಾಗಿ ತಿರಸ್ಕರಿಸಿದ್ದಾರೆ. ಅದು ಜ್ಞಾನಿಗಳ ಕೆಲಸ ಅಲ್ಲ, ಮರ್ಯಾದಸ್ಥರ ಕೆಲಸ ಅಲ್ಲ. ಈಗ ರಾಜಕಾರಣ ಮಾಡೋದು ಮರ್ಯಾದಸ್ಥರ ಕೆಲಸ ಏನ್ರಿ? ಮರ್ಯಾದಸ್ಥರು ಮಾಡ್ತಾರಂತ ಕೆಲಸಗಳು ರಾಜಕಾರಣದ ಕೆಲಸ. ಅದಕ್ಕೆ ಮರ್ಯಾದಸ್ಥರ ಕೆಲಸ ಆಗಿ ಉಳಿದಿಲ್ಲ. ಮೊದಲು ರಾಜರ ಕಾಲದಾಗ ಅದಕ್ಕೆ ಮರ್ಯಾದೆ ಇತ್ತು. ಈಗಿನ ರಾಜಕಾರಣಿಗಳಿಗೆ ಸುಮ್ಮನೆ ಕೆಲಸ ಇದ್ದಾಗ ಹೋಗ್ತಾರೆ, ಅಪ್ಪ ಅಪ್ಪ ಅಂತಾರೆ. ಕೆಲಸ ಮುಗಿದ್ಮೇಲೆ ಅವರಿಗೆ ಗುರುಗಳಿಗೆ ಕೊಟ್ಟಟ್ಟು ಮರ್ಯಾದೆ ಅವರಿಗೆ ಸಿಗ್ತದೇನು? ಹೀಗಾಗಿ ಬಸವಣ್ಣವ್ರು ಏನ್ ಮಾಡಿದ್ರು? ಸಗಟವಾಗಿ ಅದನ್ನ ತಿರಸ್ಕರಿಸಿದ್ದಾರೆ. ಹೆಂಗ? ಬ್ರಹ್ಮ ಪದವಿಯನ್ನು ಅಲ್ಲೇ, ವಿಷ್ಣು ಪದವಿಯನ್ನು ಅಲ್ಲೇ, ರುದ್ರ ಪದವಿಯನ್ನು ಅಲ್ಲೇ. ಮತ್ತೇನಾಗಬೇಕಂತಪ್ಪ? ನಿಮ್ಮ ಶರಣರ ಪಾದವನ್ನು ಅರಿದಿಪ್ಪ ಪದವಿಯನ್ನೇ ಕರುಣಿಸು ಕೂಡಲ ಸಂಗಮ ದೇವ.
ಮತ್ತೇನು ಹೇಳಿದ್ರು? 64 ವಿದ್ಯೆಗಳು. ಮತ್ತೆ ಏನೆಲ್ಲ ವಿದ್ಯೆಗಳು ಇದ್ರು ಸಹಿತ ಇಡೀ ಭೂಮಂಡಲ ನಿಮ್ಮ ಶರಣರ ಚಮ್ಮಾವುಗೆಗೆ ಸರಿವಾರದು ನೋಡಯ್ಯ ಕೂಡಲ ಸಂಗಮದೇ. ಎಂತ ಮಾತುಗಳು ಯಾರು ಗೊತ್ತದ? ಏನಲ್ಲ ನೀವು ಟೋಟಲ್ ಅನ್ಕೋತ ಹೋಗ್ತೀರಿ, ಇಡೀ ಭೂಮಂಡಲನೇ ಭಾರಿ ದೊಡ್ಡದಂತ ಏನಂತೀರಿ. ಆ ಇಡೀ ಭೂಮಂಡಲ ಏನದಪ್ಪ ಅಂದ್ರ ನಮ್ಮ ಶರಣರ ಚಮ್ಮಾವಿಗೆ ತೂಕಕ್ಕೆ ಸರಿ ಅಲ್ಲ ಅದು ಅಂತ ಹೇಳ್ತಾರ ಅವ್ರು. ಶರಣರ ಚಪ್ಪಲಿಗೆ ಸರಿ ಅಲ್ಲ ಇಡೀ ಭೂಮಂಡಲ, ಇಡೀ ಪೃಥ್ವಿ. ವಚನದಾಗ ಅದ ಓದ್ರಿ, ಚಂದ ಓದ್ರಿ. ಇಡೀ ಪೃಥ್ವಿ ನಿಮ್ಮ ಶರಣರ ಚಮ್ಮಾವಿಗೆ ಸರಿಬಾರದು ನೋಡಯ್ಯ ಕೂಡಲ ಸಂಗಮ ದೇವ. 64 ವಿದ್ಯೆಗಳ ಕಲ್ತು ನೋಡ್ರಿ. 64 ವಿದ್ಯೆಗಳಂತಂದ್ರೆ ಯಾವುವು ಅಂತೇಳಿ ಗೂಗಲ್ನಾಗ ಹೊಡೆದ್ ನೋಡ್ರಿ, ಗೊತ್ತಾಗ್ತದ. ಅಷ್ಟೆಲ್ಲ ಇದ್ರು ಸಹಿತ ನಿಮ್ಮ ಶರಣರ ಚಮ್ಮಾವಿಗೆ ಸರಿಬಾರದು ನೋಡಯ್ಯ. ಅಂದ್ರ ಶರಣ ಹೆಂಗಿರ್ತಾನ? ಎಲ್ಲರ ಮಧ್ಯದೊಳಗಿದ್ದು ಯಾರಿಗೂ ಅಂಟುಕೊಳ್ಳಾರ್ದಂಗ ಏಕಾಂತದೊಳಗಿರ್ತಾನ, ನಿಷ್ಕಾಮಿಯಾಗಿರ್ತಾನ. ಮಣ್ಣಿನೊಳಗೊಂದು ಹೊರೆಯ, ಅನ್ನದೊಳಗೊಂದು ಅಗುಳ, ವಸ್ತ್ರದೊಳಗೊಂದು ಎಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದು ಕುದಿದೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮುಖ ರಾಣೆ ಕೂಡಲ ಸಂಗಮ ದೇವ. ನೋಡ್ರಿ, ಅಂತ ಒಂದು ಪದವಿ ಒಳಗ ನಾವು ಜೀವನ ಮಾಡಿದರೆ, ಇಂಥ ಪದವಿಯಲ್ಲಿ ನಾವು ಜೀವನ ಮಾಡಿದರೆ ಏನಾಗ್ತದ? ರಾಜನಿಂದ ಬ್ರಹ್ಮನವರೆಗೂ ಏನು ಸುಖಗಳು ಅನುಭವಿಸುತ್ತಾರೋ ಆ ಎಲ್ಲ ಸುಖಗಳಿಗಿಂತ ಅಧಿಕವಾದ ಸುಖ ಯಾರು ಅನುಭವಿಸ್ತಾರ? ಈ ಜ್ಞಾನಿ, ಶುದ್ಧ ಬ್ರಹ್ಮಜ್ಞಾನಿ ಅನುಭವಿಸ್ತಾನ. ಏಕಾಂಗಿಯಾಗದವನು ಮತ್ತೆ ನಿಷ್ಕಾಮಿಯಾದವನು ಅಂತ ಸುಖದ ವಿಳಾಸ ಹೇಳಕತ್ತಾರ. ಇದ್ರಾಗ ಏನಾರ ಡೌಟ? ನಿಷ್ಕಾಮಿ ಅನ್ನೋದಕ್ಕೆ ವಚನ, ಒಂದನೇ ವಚನ ಏನು? ಬ್ರಹ್ಮ ಪದವಿಯ ವಿಷ್ಣು ಪದವಿಯನೊಲ್ಲೆ. ನಿಷ್ಕಾಮಿಯಾಗಬೇಕು ಅಂತ ವಚನ. ಎರಡನೇದ್ದು ಅನ್ನದೊಳಗೊಂದು ವರೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರ. ನೋಡ್ರಿ, ಅನ್ನದೊಳಗೊಂದು ಅಗುಳ, ಚಿನ್ನದೊಳಗೊಂದು ಎರೆಯ, ವಸ್ತ್ರದೊಳಗೊಂದು ಎಳೆಯ. ಎಷ್ಟು ಚಂದ! ಇದು ನಿಷ್ಕಾಮಿಯಾಗದಕ್ಕ ಯಾವ ಅಧಿಕಾರಗಳು ಬೇಕಾಗಿಲ್ಲ. ಶರಣರ ಪಾದವನ್ನು ಅರಿದಿಪ್ಪ ಪದವಿಯನ್ನೇ ಕರೆಸು ಅಂದ್ರೆ ಜ್ಞಾನಿ, ಬ್ರಹ್ಮಜ್ಞಾನಿ, ಶುದ್ಧ ಬ್ರಹ್ಮಜ್ಞಾನಿ ಅನ್ನೋಂಥದ್ದು ಒಂದು ಪದವಿ ಸಾಕು. ಅದಕ್ಕಿಂತ ದೊಡ್ಡ ಪದವಿ ನಮಗೆ ಬೇಕಾಗಿಲ್ಲ. ಯಾಕಂತದ ಅಂತಂದ್ರೆ ಆ ಬ್ರಹ್ಮ ಪದವಿಯೊಳಗಿರುವ ಸುಖ, ವಿಷ್ಣು ಪದವಿಯೊಳಗಿರುವ ಸುಖ, ರುದ್ರ ಪದವಿಯೊಳಗಿರುವ ಸುಖ, ಆ ಎಲ್ಲ ಸುಖ ಈ ಬ್ರಹ್ಮಜ್ಞಾನಿ ಬಳಿ ಇರ್ತದ. ಬ್ರಹ್ಮಜ್ಞಾನಿ ಸುಖದ ಭಂಡಾರ, ಆನಂದದ ಭಂಡಾರ. ಬಸವಣ್ಣವ್ರಿಗೆ ಏನಂತಾರ? ಭಕ್ತಿ ಭಾಂಡಾರಿ. ಹಾಗಿವ ಶುದ್ಧ ಬ್ರಹ್ಮಜ್ಞಾನಿ ಆನಂದದ ಭಂಡಾರಿ. ಸ್ವಂತ ಆನಂದನೇ ಆನಂದ, ಇವನ ಆನಂದನೇ ಮುಖ್ಯ. ಇದು ಎಂಥದ್ದು? ಬ್ರಹ್ಮಜ್ಞಾನ ಮುಖ್ಯ ಪುರುಷಾರ್ಥ, ಮೋಕ್ಷ. ಆ ಮೋಕ್ಷದ ಭಂಡಾರನೇ ಏನದನ? ಈ ಶುದ್ಧ ಬ್ರಹ್ಮಜ್ಞಾನಿ ಇರ್ತಾನೆ. ಇಲ್ಲೇನಾಯ್ತು? ಇಲ್ಲಿಯ ತನಕ ಏನಾಯ್ತು? ಅಧಿಕಾರ ಮೋಹ ನಿರಸನ. ಹೌದಲ್ರಿ? ದೊಡ್ಡ ದೊಡ್ಡ ಪದವಿಗಳು ಬಡದಾಡ್ತಾರಲ್ಲ, ಇಲ್ಲಿಯ
ತನಕ ಅಧಿಕಾರ ಮೋಹ ನಿರಸನ. ಇನ್ನು ಮುಂದೆ ಯುವತಿಯ ಸಂಘ, ಆ ದುಃಖದ ವರ್ಣನ. ಬಂದು ಹೆಣ್ಣು, ಆ ಹಿಂದೆ ಏನ್ ಮಾಡಿದ್ರು, ಆಕೆದು ಭೌತಿಕ ಶರೀರವನ್ನ ವರ್ಣನೆ ಮಾಡಿದರು. ಹೆಣ್ಣಿನ ಭೌತಿಕ ಶರೀರ, 4 ಪ್ರಾಣಿ, 4 ಪಕ್ಷಿ, 4 ಹೂವ, 4 ಹಣ್ಣು, ಏನೇನೋ ಹಾಕಿ ವರ್ಣನೆ ಮಾಡಿದರು. ಈಗೇನಂತಾರ, ಆಕೆ ಸೂಕ್ಷ್ಮ ಶರೀರ ಅಂದ್ರೆ ಆಕೆ ಸ್ವಭಾವ ಹೆಂಗಿರ್ತದ, ಹೆಣ್ಣಿನ ಸ್ವಭಾವ ಹೆಂಗಿರ್ತದ, ಅದು ಹೆಣ್ಣಿಂದ ಇರ್ಬೋದು, ಗಂಡಿಂದ ಇರ್ಬೋದು. ಭೌತಿಕ ಶರೀರ ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. ಈಗ ಏನಪ್ಪ ಅಂತಂದ್ರೆ, ಬರೇ ಹೆಣ್ಣಂತ ತಿಳ್ಕೋಬಾರ್ದು, ಕೆಟ್ಟ ಸ್ವಭಾವ ಅಂತ ತಿಳ್ಕೋಬೇಕು. ಇಲ್ಲೇನ್ ಮಾಡ್ಲಕತ್ತಾರ, ಹೆಣ್ಣು ಅಂದ ಕೂಡ್ಲೇನೆ ಎಲ್ಲ ಹೆಣ್ಮಕ್ಳು ಹಂಗೆ ಇರ್ತಾರೇನು, ಹಿಂಗಾಗಿ ಹೆಣ್ಣಿನ ಸ್ವಭಾವ ಅಂತ ತಿಳ್ಕೋಬಾರ್ದು, ಕೆಟ್ಟ ಸ್ವಭಾವ ಅಂತ ತಿಳ್ಕೋಬೇಕು. ಕೆಟ್ಟ ಸ್ವಭಾವ ಹೆಂಗಿರ್ತದ, ಹೆಣ್ಣಿನ ಬಲ್ಲಿ ಇರ್ತದ, ಗಂಡಿನ ಬಲ್ಲಿ ಇರ್ತದ, ಹೌದಿಲ್ಲ? ಏನ್ ಬರೀ ಹೆಣ್ಮಕ್ಳ ಬಲ್ಲಿ ಹಂಗೆ ಇರ್ತದ? ಹೆಣ್ಮಕ್ಳು ಹಂಗೆ ಇದ್ರು ಅಂತಂದ್ರೆ ಈ ಜಗತ್ತೇ ಆಗ್ತಿದ್ದಿಲ್ಲ. ಯುವತಿಯ ಸಂಘ ಅಂತಂದ್ರೆ ಯಾರೇ ಹೆಣ್ಣು ಹುಡುಗರು ಬೆನ್ನತ್ತಿ ಹೋಗ್ತಾ ಇದ್ರು ಅಂತಂದ್ರೆ, ಆ ಯುವತಿ ಇವನಿಗೆ ಉದ್ಧಾರ ಮಾಡಂತಕಿ ಇದ್ದಳು ಅಂತಂದ್ರ ಸರಿ. ಗಂಡನ್ನ ಅಥವಾ ತಾನು ಪ್ರೀತಿಸಿದ ಗಂಡಿಗೆ ಉದ್ಧಾರ ಮಾಡ್ಬೇಕಂತ ಯುವತಿಯವ್ರ ಜಗತ್ತಿನಾಗ ಎಲ್ಲರೂ ಸಿಗ್ತಾರೇನ್ರಿ? ಅವ್ರಲಿಂತ ತಾವು ಉದ್ಧಾರ ಆಗ್ಬೇಕು, ಅವ್ರಲಿಂತ ತಾವು ಅವ್ರ ಬಲ್ಲಿ ಇದ್ದದ್ದು ಕಸ್ಕೋಬೇಕಂತ ಆಗ್ತಾರೆ ಹೊರತು, ಪಾಪ ಬಡವದನ ಅವನಿಗೆ ಮಾಡ್ಕೊಂಡು ನಾನು ಅವನಿಗೆ ಉದ್ಧಾರ ಮಾಡ್ಬೇಕನ್ನಂತವ್ರು ಎಲ್ಲರೂ ಅದಾರ ಭೂಮಿ ಮೇಲೆ. ನಾನು ಸಾಹುಕಾರನ ಮಗಳದೀನಿ, ನನಗೆ ದೊಡ್ಡ ಸಾಹುಕಾರ ಮಕ್ಕಳೇ ಬೇಕು ಅಂತ ನೋಡ್ತಾರೆ ಈಗಿನ ಕಾಲದಾಗ. ಅದಕ್ಕೆ ವೈ ಏಕಾಂತ ದೇಶಮೇ ಅಸ ಸುಖ, ವೈ ಏಕಾಂತ ದೇಶಮೇ, ಇಂಥ ಸುಖ ಏಕಾಂತ ದೇಶದಲ್ಲಿ ಉಂಟಾಗುತ್ತದೆ. ಅಂಥದ್ದೊಂದು ನೀವು ಏಕಾಂತವಾಗಿರ್ಬೇಕು, ಏಕಾಂಗಿಯಾಗಿರ್ಬೇಕು ಅಂದ್ರೆ ಅಂಥದ್ದೊಂದು ಸುಖ ಉಂಟಾಗ್ತದ. ಯುವತಿ ಪುತ್ರ ಧನ ಸಂಘ ಸದಾ ದುಃಖ. ಏನ್ ಮಾಡ್ತೀರಿ? ಯುವತಿ ಹೆಣ್ಣಿನ ಬಗ್ಗೆ ತಲೆ ಕೆಡಿಸ್ಕೊತಿದ್ರಿ, ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಂಡ್ರಿ, ರೊಕ್ಕದ ಬಗ್ಗೆ ತಲೆ ಕೆಡಿಸ್ಕೊಂಡ್ರಿ. ಇವು ಏನದಾವ ಅಂತಂದ್ರೆ ಇವು ದುಃಖ ಕೊಡುವಂತವೇ ಅದಾವ. ಇವುಗಳಿಂದ ದೂರ ಇರ್ರಿ ಅಂತಂದ್ರೆ ಇವುದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಅದು ಏನು ಮಕ್ಕಳು, ಏನು ಹೆಣ್ಣು, ಅದಕ್ಕೆಲ್ಲ ಹೇಳ್ಕೊತ ಹೋಗ್ತಾರೆ. ಹೆಂಡತಿ, ಮಕ್ಕಳು, ಧನ ಕನಕ ಇವುಗಳ ಸಂಘದಿಂದ ಯಾವಾಗಲೂ ದುಃಖವೇ ಆಗುತ್ತದೆ. ಯಾಕಂದ್ರ ಅವು ಎಂತ ಆತ್ಮಗಳಿರ್ತಾವೋ ಏನೋ, ನಮ್ಮಲ್ಲಿ ಹುಟ್ಟಿ ಬಂದಿರ್ತಾವ. ಅವ್ರದ್ದು ಸೂಕ್ಷ್ಮ ಶರೀರ, ಅವ್ರದ್ದು ಕಾರಣ ಶರೀರದೊಳಗ ಅವು ಏನ್ ಸಂಸ್ಕಾರ ಹೊತ್ಕೊಂಡು ಬಂದಿರ್ತಾವ ಅದೇ ಮಾಡ್ತಿರ್ತಾವ. ನಾವೇನ್ ತಿಳ್ಕೊಂಡಿವಿ, ಇವು ನಮ್ಮ ಮಕ್ಕಳು, ನನ್ನ ಪ್ರೇಮಿ, ನನ್ನ ಗಂಡ, ನನ್ನ ಹೆಂಡತಿ ಅಂತ ಹಿಂಗೆಲ್ಲ ಅದ್ರ ಮೇಲೆ ನಾವು ಅಧಿಕಾರ ಜಮಾಯಿಸ್ಲಕ್ಕೆ ಹೋಗ್ತೀವಿ. ಅವು ನಮ್ಮ ಲೆಕ್ಕದಾಗ ಬರಂಗಿಲ್ಲ. ಹಿಂಗಾಗಿ ಅವು ಏನ್ ಮಾಡ್ತಾವ, ದುಃಖನೇ ಕೊಡ್ತಾವ. ಒಬ್ರಿಗೊಬ್ರು ಹೇಳ್ದಂಗೆ ಕೇಳೋ ತನಕ ಲವ್ ಮಾಡ್ತಾರ, ಮತ್ತು ಒಬ್ಬರು ಹೇಳ್ದಂಗೆ ಕೇಳಲಿಲ್ಲ ಅಂತಂದ್ರೆ ಬ್ರೇಕಪ್ ಅಂತಾರ. ಯುವತಿಯ ಸಂಘ ಬ್ರೇಕಪ್. ಯಾಕಂದ್ರೆ ನಿನಗೆ ನನಗೆ ಸರಿ ಬರೋದು ಬ್ರೇಕಪ್, ಮತ್ತ ನನಗೆ ನಿನಗೆ ಸರಿ ಬರ್ಲಕ್ಕತ್ತದ. ಮತ್ತೆ ಈಗೇನು ಮದುವೆ ಮಾಡ್ಕೊಂಡ್ರೆ ಏನು ಉಪಯೋಗ? ಮದುವೆ ಮಾಡ್ಕೊಳ್ಳಿಲ್ಲ ಅಂತಂದ್ರೂ ಜೋಡಾಗಿರ್ಲಕ್ಕ ನಾವು ಕಲ್ತು ಬಿಟ್ಟಿವಲ್ಲ. ಹಿಂಗೆ ನಡೀಲಿ, ಇಬ್ರು ಕೂಡ ಒಂದೇ ರೂಮ್ನಾಗ ಬಾಡಿಗೆ ಇದ್ದು ಬಿಡಮು, ಲಿವ್ ಇನ್ ಟುಗೆದರ್ ಅಂತೇಳಿ ಇಬ್ರು ಕೂಡಿ ಹೆಂಗಿರ್ತಾರಂದ್ರೆ ಗಂಡ ಹೆಂಡತಿ ಇದ್ದಂಗೆ ಇರ್ತಾರ, ಮದುವೆ ಆಗಿರಂಗಿಲ್ಲ ಅಷ್ಟೇ. ಇಂಥ ಕಾಲಗಳು ಬಂದ್ಬಿಟ್ಟಾವ. ಮತ್ತು ಸ್ವಲ್ಪ ದಿವಸ ಆಗೋಣ ಅವರಿಗೆ ಇವರಿಗೆ ಹೊಂದಿಕೆ ಆಗಲಿಲ್ಲ ಅಂತಂದು ಅಂದ್ರೆ ಏನು, ಲಿವ್ ಇನ್ ಟುಗೆದರ್, ಇಬ್ರು ಕೂಡಿ ಅಡಿಗೆ ಮಾಡಬೇಕು, ಇಬ್ರು ಕೂಡಿ ಹಾಸಿಗೆ ಹಾಸ್ಬೇಕು, ಇಬ್ರು ಕೂಡೆ ಎಲ್ಲ ಒಟ್ಟು ಕೆಲಸಗಳು ಮಾಡ್ಕೊತಿರ್ಬೇಕು. ಒಬ್ರು ಒಂದು ಮಾಡಿದ್ರೆ ಇನ್ನೊಬ್ರು ಇನ್ನೊಂದು ಮಾಡ್ಬೇಕು. ನಾನೇ ಮಾಡ್ಬೇಕು, ನೀನೇ ಮಾಡ್ಬೇಕು, ನಾ ಅದು ಮಾಡ್ತೀನಿ, ನೀ ಇದು ಮಾಡ್ತೀನಿ,
ನಾ ಹೊರಗಿನ ವ್ಯವಹಾರ ನೋಡ್ಕೊತೀನಿ, ಒಳಗಿನ ವ್ಯವಹಾರ ನೋಡ್ಕೋ, ಅವೆಲ್ಲ ಹೋಯ್ತಿ. ಒಳಗಿನ ವ್ಯವಹಾರದಾಗರು ಇಬ್ರು, ಹೊರಗಿನ ವ್ಯವಹಾರದಾಗನು ಇಬ್ರು, ಲಿವ್ ಇನ್ ಟುಗೆದರ್ ಅಂತಾರ. ಇಬ್ರು ಜೋಡಾಗಿ ಸಮಾನವಾಗಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೆಂಗೋ ಇರ್ತಾರೆ. ಮುಂದೆ ಅವರು ಒಬ್ರಿಗೊಬ್ರು ಹೇಳಕ್ಕ ಕೇಳಕ್ಕ ಸರಿ ಹೋಗ್ಲಿಲ್ಲ ಅಂತಂದ್ರೆ ಬ್ರೇಕ್ ಅಪ್ ಅಂತಾರೆ. ಇದೇನು ಸುಖದ ದುಃಖದ ಇದು? ಆಯುಷ್ಯ ನಷ್ಟ. ಅದಕ್ಕೆ ಇವೇನದಾವ ಬರೇ ದುಃಖನೇ ಕೊಡ್ತಾವ. ಇವತ್ತಿ ಪುತ್ರ ಧನ ಸಂಘ. ಯಾವ ಮಕ್ಕಳು ಸುಖ ಕೊಟ್ಟಾವ ಹೇಳ್ರಿ? ಯಾವಾಗ ಅದು ತಾಯಿ ಹೊಟ್ಯಾಗ ಮೂಡ್ತದ, ಮೂಡಿದಾಗೆ ಆಕೆ ತಾಯಿದು ಕೂಳ ನೀರ ಎಲ್ಲ ಬಂದ್ ವಾಂತಿ ಪಾಂತಿ ವೀಕ್ ಮಾಡಿ ಆಕಿ ತಾಯಿ 9 ತಿಂಗಳು ಕೊಡಬಾರ್ದು ನಿಮಿಷ ಕೊಡ್ತದ. ಈ ಹೊರಗಿನ ಮಕ್ಕಳು ಅಟ್ಲೀಸ್ಟ್ ಹೊರಗರ ಇರ್ತಾವ. 9 ತಿಂಗಳು ತಾಯಿ ಹೊಟ್ಟೆ ಒಳಗಿದ್ದು ಶಿಕ್ಷೆ ಕೊಡ್ತದ ತಾಯಿಗೆ. ಅದೆಂತ ಪನಿಷ್ಮೆಂಟ್ ಇರ್ಬೇಕ? ಆಯ್ತು, ಅದು ಹೊರಗೆ ಬರೋ ತನಕ ಒಂದು ಕಾಯ್ತಿರ್ತಾರ ಬಾರಿ. ಅದು ಮುಂದೆ ಸಾಣದಿದ್ದಾಗ ಸುಮ್ಮ ಆರಾಮಿದ್ರಪ್ಪ. ಅದನ್ನ ಕಾಯೋದು ಎಷ್ಟು ಕಷ್ಟ. ಅದಕ್ಕೆ ತಿನ್ನಿಸ್ಲಕ್ಕೆ ಹೋದ್ರೆ ತಿನ್ನಂಗಿಲ್ಲ. ಅದು ಏನೋ ತಿನ್ಬೇಕಂತದ, ಅದು ತಿಂದ್ರೆ ಅದಕ್ಕೆ ಆರೋಗ್ಯ ಕೆಡ್ತಿರ್ತದ. ಅದಕ್ಕೆ ತಿನ್ನಿಸ್ಲಿಲ್ಲ ಅಂದ್ರೆ ಜಗಳಾಡ್ತದ. ಈಗಿಂದಂತೂ ಮೊಬೈಲೇ ಬೇಕಂತವ. ಮೊಬೈಲ್ ಕೊಡ್ಲಿಲ್ಲ ಅಂತಂದ್ರ ಊಟನೇ ಮಾಡಂಗಿಲ್ಲ. ಏನವೆಲ್ಲ ಸಮಸ್ಯೆಗಳು. ಹಂಗೆಲ್ಲ ಮಾಡ್ಕೊಂಡು ಕಡೆಗೆ ಬೆಳೆಸಿ ಜರ ದೊಡ್ಡವಾಗದ್ರಾಗೆ ಅಲ್ಲಿ ಬಿದ್ದು ಬತ್ತು, ಇಲ್ಲಿ ಬತ್ತು, ಮತ್ತ ಓಣ್ಯಾಗ ಅಲ್ಲಿ ಕಿರಿಕಿರಿ ಜಗಳ, ಇಲ್ಲಿ ಕಿರಿಕಿರಿ ಜಗಳ ಮಾಡ್ಕೊಂಡು ಬಂತು. ಶಾಲೆಗೆ ಹೋದ್ರೆ ಶಾಲ್ಯಾಗ ಜಗಳ, ಶಾಲ್ಯಾಗ ಚಂದ ಓದ್ತದೋ ಓದಂಗಿಲ್ಲೋ ಅದಕ್ಕೊಂದು ವ್ಯವಸ್ಥೆ ಹಾಳು ಮಾಡಿ ಕ್ಲಾಸ್ ಟೀಚರ್ಗಳು ಕಾಡಿಸಿ ಅವ್ರ ಕಡೆಯಿಂದ ಬಯಸ್ಕೊಂಡು ಏನ್ ಮಕ್ಕಳಿಗೆ ಬೆಳೆಸಕತ್ತೀರಿ, ಮಕ್ಕಳಿಗೆ ಚಲೋ ಇದು ಮಾಡುವಲ್ರಿ, ಮನ್ಯಾಗ ಕೇರ್ ಮಾಡುವಲ್ರಿ, ಎಲ್ಲ ಬಯಸ್ಕೊಂಡು ಎಲ್ಲ ಮಾಡಿ ದೊಡ್ಡವರಾದ್ಮೇಲೆ ಅವರಿಗೆ ಇವ್ರ ಕೇರ್ಲೆಸ್, ಇವ್ರಿಗೆ ಅವ್ರ ಕೇರ್ಲೆಸ್. ಯಾರೇ ನಮ್ಮ ಮಕ್ಕಳಲ್ಲಿಂತ ನಾವು ಸುಖವಾಗಿ ಅದೀವಿ ಅಂತ, ಹೆಂಡ್ರಲಿಂತ ಸುಖವಾಗಿ ಅದೀವಿ ಅಂದ್ರೆ ನೀವೆಷ್ಟು ಸುಖವಾಗಿ ಅದೀರಿ ಅಪ್ಪ ಅಂದ್ರೆ ನೀವೆಷ್ಟು ಡೊಗ್ಗಿರಿ ಅಷ್ಟೇ ನೀವು ಸುಖವಾಗಿ ಅದೀರಿ. ಒಬ್ಬರಿಗೆ ನೀವು ಜಾಡಿಸಿ ಮಾತಾಡೋ ಪರಿಸ್ಥಿತಿಯಾಗ ಅದಿರಿ ನೀವು. ಏನಿಲ್ಲ, ಹೆಂಗಪ್ಪ, ಏನ್ ಮಾಡಮ್ಮು, ಹೆಂಗವ, ಏನ್ ಮಾಡಮ್ಮು, ಏನ್ ತರ್ಲಿ, ಇಟೆ. ಇದಕ್ಕಿಂತ ಹೆಚ್ಚಿನ ಜಾಡಿಸಿದ್ರೆ ಅವ್ರು 3 ಪಟ್ಟು ಉಲ್ಟಾ ಜಾಡಿಸ್ತಾರ. ಅವ್ರದೇ ಒಂದು ಟೀಮ್ ತಯಾರಾಗಿರ್ತದೆ. ಏನಂತಾರ ಎಲ್ಲರೂ ಕೂಡಿ ನೆಟ್ಟಿ ಮಾಡ್ತಾರ. ಇದು ಯಾರು ಮಾಡ್ಕೊಂಡದ್ದು? ಮಂದಿ ಯಾರು ಮಾಡಿದ್ದದ ಏನದು? ನೀವೇ ಮಾಡ್ಕೊಂಡದ್ದು. ನಮ್ಮ ತಂದೆಯವ್ರು ಹೇಳ್ತಿದ್ರು, ಸಂಸಾರ ಅಂದ್ರೆ ನೋಡಪ್ಪ ಅದು ತದ್ದಿದ್ದಂಗ. ತದ್ದು ಅಂತಂದ್ರೆ ಒಂದು ಚರ್ಮ ರೋಗ ಇದ್ದಂಗ. ಅದು ಚರ್ಮ ಏನ್ ಮಾಡ್ತಿರ್ತದಪ್ಪ ಅಂದ್ರೆ ತಿಂಡಿ ಕೊಡ್ತಿರ್ತದ. ಆ ತಿಂಡಿಗೆ ಏನ್ ಮಾಡ್ತಿರ್ತೀವ್ರಿ? ತುರ್ಸ್ಕೋತೀರಿ. ತುರ್ಸ್ಕೊಂಡಂಗ ಸುಖ ಆಗ್ತದ. ಎಷ್ಟು ತುರ್ಸ್ಕೋತೀರಿ ಅಂತಂದ್ರ ಗಾಯ ಆಗ ತನಕ ತುರ್ಸ್ಕೋತೀರಿ. ಗಾಯ ಆದ್ರೂ ನಿಮಗೆ ತುರ್ಸ್ಕೋಬೇಕೆ ಅನ್ನಿಸ್ತಿರ್ತದ. ಅದು ಗಾಯ ಆಗಿ ಮತ್ತ ತಿಂಡಿ ಕೊಡೋದು ಬಿಟ್ಟು ಉರಿ ಹತ್ಲಕ್ ಹತ್ತಿ ಬಿಡ್ತದ. ಮತ್ತ ಅದಕ್ಕೆ ಮಲ ಹಚ್ಕೋಬೇಕಾಗ್ತದ. ಹಾಗೆ ಸಂಸಾರ ಅನ್ನೋದು ತದ್ದಿದ್ದಂಗ, ತುರಿಕೆಯ ತದ್ದಿದ್ದಂಗ. ಅದು ಎಷ್ಟು ತುರಿಸಿದ್ರು ಅದು ಸುಖದ ತುರಿಕೆ ಅಲ್ಲದು. ಮುಂದೆ ಗಾಯ ಆಗಿ ದುಃಖದ ತುರಿಕೆಗೆ ಒಯ್ದು ಮುಟ್ಟಿಸ್ತದಪ್ಪ ಇದು. ಅದಕ್ಕೆ ಮತ್ತೆ ಸದ್ಗುರುವಿನ ಬಳಿಗೆ ಹೋಗಿ ಬ್ರಹ್ಮಜ್ಞಾನದ ಮಲ ಹಚ್ಕೊಂಡು ಆರಾಮಾಗಬೇಕಾಗ್ತದಪ್ಪ ಅಂತ ಹೇಳ್ತಾರೆ. ಹಂಗಿದೆಲ್ಲ ಯುವತಿ, ಪುತ್ರ, ಧನ, ಸಂಘ, ಸದ, ದುಃಖ. ಎಷ್ಟು ಚಂದ ವಾಕ್ಯ ನೋಡ್ರಿ. ವೈ ಏಕಾಂತ ದೇಶಮೇ ಅಸ ಸುಖ. ಎಂತ ಸುಖ ಅದ ಏಕಾಂತ ದೇಶದಲ್ಲಿ. ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ? ಇಂಥವ್ರು ಸಂಘಕ್ಕೆ ಹೋಗ್ತೀವಿ. ಯುವತಿ ಕುರೂಪ ಕುಬೇಲನಿ ಜಾಕೆ. ಯುವತಿ ಜಾಕೆ ಯಾವಾತನ ಹೆಂಡತಿಯು ಕುರೂಪಿ ಮತ್ತು ಕುಬೇಲ ಅಂದ್ರೆ ದುಷ್ಟ ವಚನಗಳನ್ನು ನುಡಿಯುವಳು ಆಗಿರುವಳೋ,
ಆಕೆ ದುಷ್ಟ ವಚನಗಳನ್ನು ನುಡಿಗಳಾಗುತ್ತಾಳೆ. ಅಂಥವಳು ಸದಾಕಾಲ ಶೋಕವನ್ನುಂಟು ಮಾಡುವವಳಾಗಿರುತ್ತಾಳೆ. ಆತನ ಹೃದಯದಲ್ಲಿ ದುಃಖವನ್ನೇ ಉಂಟು ಮಾಡುತ್ತಿರುತ್ತಾಳೆ. ಯಾವ ಕುರುಪಿ ಅಂತಂದ್ರೆ ಗಂಡನು ಕುರುಪಿಯಾಗಿರ್ಬೋದು, ಗಂಡನು ಕೆಟ್ಟ ವಚನಗಳು ಹೇಳೋನಿರ್ಬೋದು. ಅದು ಯಾರು ಆ ಕೆಟ್ಟ ಗುಣಗಳು ಯಾರ ಬಲ್ಲಿ ಇರ್ತಾವ ಅವ್ರಿಗೇನಾಗ್ತಿರ್ತದ, ದುಃಖನೇ ಕೊಡ್ತಾರ. ಅವ್ರು ತಮ್ಮ ಸಹವಾಸದಲ್ಲಿರೋರಿಗೆ ಗಂಡಿರ್ಬೋದು, ಹೆಣ್ತಿರ್ಬೋದು. ಅದಕ್ಕೆ ಸದಾ ಶೋಕ. ಹಿಯ ವೈ ಯಹ ತಾಕೆ. ಈ ರೀತಿ ಏನಂದ್ರ ಕುರೂಪ ಮತ್ತು ಕುಬೋಲ ಎರಡು ಶಬ್ದಗಳು ಬಳಸಿರು. ಕುರೂಪ, ಕುಬೋಲ. ಈ ವಾಕ್ಯ, ಈ ಒಂದು ದೋಹದೊಳಗ ದುಃಖ ಎದರಿಂದಪ್ಪ ಅಂತಂದ್ರೆ ಪುತ್ರ, ಯುವತಿ, ಧನ ಇಂಥದ್ರದ್ದು ಲೌಕಿಕ ವಸ್ತುಗಳು, ಲೌಕಿಕ ವಿಷಯಗಳ ಸಂಘ, ಮತ್ತ ಕುರೂಪ, ಕುಬೋಲ ಕೆಟ್ಟ ರೂಪದ ಕೆಟ್ಟ ಮಾತುಗಳು ಆಡಂತವ್ರಿದ್ರ ಇವರು ಎಲ್ಲ ಕಾಲದಲ್ಲಿ ಸದಾ ಶೋಕ. ಹಿಯ ಅಂದ್ರೆ ಹೃದಯ, ವೈ ಯಹ ತಾಕೆ ಅಂದ್ರೆ ದುಃಖವನ್ನೇ ಉಂಟು ಮಾಡೋರು ಇರ್ತಾರ ಅಂತ ತಿಳ್ಕೋಬೇಕು. ಈಗ ಕುರೂಪ ಇದ್ದವ್ರು ಚಲೋ ಮಂದಿ ಇರ್ತಾರ ಇಲ್ಲ? ಕೆಟ್ಟವರೆಲ್ಲ ಕೆಟ್ಟ ಮಾತಾಡ್ತಿರ್ತಾರೇನು? ಆದ್ರೂ ಕುರೂಪ ಅಂದ್ರೆ ನೋಡ್ರಿ, ಅವ್ರ ಸ್ವಭಾವ ಚಲೋ ಇದ್ರೂ ಸಹಿತ ಅವ್ರ ರೂಪ ಸರಿಗಿರ್ಲಿಲ್ಲ ಅಂತಂದ್ರೆ ನೋಡಿದ ಕೂಡ್ಲೇನ ಫಸ್ಟಿಗೆ ಅವ್ರ ಬಗ್ಗೆ ಒಂದ್ ಏನಾದ್ರು ಚಲೋ ಅಭಿಪ್ರಾಯ ಉಂಟಾಗ್ತದೇನು? ಒಂದ್ ಯಾವ್ದಾರ ಕೆಟ್ಟ ರೂಪದ್ದು ಬಂದು ಎದ್ರ ಕೂತು ಮಾತಾಡ್ಸ್ಲಕ್ಕಂದ್ರೆ ಫಸ್ಟ್ ಅಭಿಪ್ರಾಯ ಹೆಂಗಿರ್ತದ? ಆಮೇಲೆ ಅವ್ರ ಸ್ವಭಾವ ಚಲೋ ಅದ, ಮನುಷ್ಯರು ಚಲೋ ಅದ, ಎಲ್ಲ ಚಲೋ ಅದ ಆಮೇಲೆ ಅಂತೀವಿ. ಆದ್ರೆ ಆರಂಭದಲ್ಲಿ ಹೆಂಗಿರ್ತದ? ದುಃಖನೇ ಆಗ್ತದಿಲ್ಲ ಕುರೂಪ, ಹೌದಲ್ರಿ? ಫಸ್ಟ್ ರೂಪ ಆಕಾರ ಸರಿಗಿದ್ರೆ, ನೀಟಾಗಿದ್ರೆ, ಕೆಲವೊಬ್ರು ಚಂದ ಇರ್ತಾರ, ಕರೆ ಮೇಂಟೆನೆನ್ಸ್ ಇರಂಗಿಲ್ಲ, ಹೆಂಗ್ ಬೇಕು ಹಂಗೆ ಇರ್ತಾರ. ಫಸ್ಟಿಗೆ ನೋಡಿದ ಕೂಡ್ಲೇನೆ ಅವ್ರಿಗೆ ಅವ್ರ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಏನು ಉಂಟಾಗ್ತದ, ಅದು ಕುರೂಪ. ಆ ಕುರೂಪ ಕುಬೋಲ ಅಂದ್ರೆ ಕೆಟ್ಟ ಮಾತುಗಳು ಹೇಳೋದು, ಕೆಟ್ಟ ಮಾತುಗಳು ಹೇಳೋದು. ಏನ್ ಮಾಡ್ಬೇಕು? ಕೆಟ್ಟ ಮಾತು, ಕೆಟ್ಟ ಮಾತು. ಸುಮ್ಮ ಕೂತಾಗ ಒಂದು ತಲೆಗ ಹುಳ ಹೊಗಿಸಿ ಬಿಡ್ತಾರ, ಸುಮ್ಮ ಕೂತಾಗ ತಲೆ ಒಳಗ ಹುಳ ಹೊಗಿಸಿ ಬಿಡ್ತಾರ. ಅಣ್ಣ ತಮ್ಮ ಕ್ಲೋಸ್ ಇದ್ದಾಗ ಮನೆ ಹೆಣ್ಮಕ್ಳು ಏನ್ ಮಾಡ್ತಾರ? ಅಣ್ಣನ್ನ ತನ್ನ ಕಡಿ, ತಮ್ಮನ್ನ ತನ್ನ ಕಡಿ ಕಂಟ್ರೋಲ್ ತಗೋಬೇಕು ಅಂತೇಳಿ ಅವ್ರಿಬ್ಬರಿಗೆ ಅವ ಹಿಂಗಂತನ. ಅಣ್ಣನ ಬಗ್ಗೆ ಅಸಮಾಧಾನ ಇದ್ದ ವಿಷಯ ತಮ್ಮನಿಗೆ, ತಮ್ಮನ ಬಗ್ಗೆ ಅಸಮಾಧಾನ ವಿಷಯ ಅಣ್ಣ. ಒಬ್ರಿಗೊಬ್ರು ಏನ್ ಮಾಡ್ತಾರ? ನಮ್ಮ ಅಕ್ಕ, ನಮ್ಮ ತಂಗಿ ಅಂತೇಳಿ ಏನೋ ಹೊಟ್ಟೆನ ಮಾತು ಒಬ್ರಿಗೊಬ್ರು ಹೇಳ್ಕೊಂಡಿರ್ತಾರ. ಅದು ಹೋಗಿ ಸೀದಾ ಅವ್ರಿಗೆ ಹೇಳಿ ಹಚ್ಚಿಟ್ಟು ಅವ್ರಿಬ್ಬರಿಗೆ ಗದ್ದಲ ಮಾಡಿಸಿ ಇನ್ನ ಒಬ್ರದೊಬ್ರು ಮಾರಿ ನೋಡ್ಲಾರ್ದಂಗೆ ಮಾಡಿಟ್ಟು ಇಬ್ಬರನ್ನ ತನ್ನ ಕಂಟ್ರೋಲ್ನಾಗ ಇಟ್ಕೊಳ್ಳೋ ಕೆಲಸ ಮಾಡ್ತಿರ್ತಾರೆ ಇವ್ರ ಮನೆ ಹೆಣ್ಮಕ್ಳು. ಅದಕ್ಕೆ ಅಣ್ಣ ತಮ್ಮ ಏನಿರ್ಬೇಕು? ತಮ್ಮದು ವಿಷಯಗಳನ್ನು ನೇರವಾಗಿ ತಮ್ಮ ತಾನ ಮಾತಾಡಿ ಬಗೆಹರಿಸ್ಬೇಕು, ಹೌದಲ್? ಕುಬೋಲ ಉದಾಹರಣೆಗಳು ಹೇಳಕತ್ತೀನಿ. ಹೆಂಡತಿ ಏನ್ ಮಾಡ್ತಿರ್ತಾಳ? ಮನೆಯೊಳಗ ಅತ್ತೆ, ಮಾವ, ಮಕ್ಕಳು ಎಲ್ಲರೂ ಚಂದ ಇರ್ತಾರ. ಆಕಿ ಬಂದಳಂದ್ರ ಅವು ಕ್ಯಾರಮ್ ಬೋರ್ಡಿನೊಳಗ ಅವೆಲ್ಲ ಜಮಾಯಿಸಿಟ್ಟಿರ್ತಾರ. ಮೊದಲು ಫಸ್ಟಿಗೆ ಹಿಂಗ್ ಜೋಡಿಸಿಟ್ಟಿರ್ತಾರ. ಅದಕ್ಕೊಂದು ಸ್ಟ್ರೈಕರ್ಲೆ ಹೊಡೆದು ಬಿಟ್ರು ಅಂತಂದ್ರ ಅವು ಎಲ್ಲ ಚಲ್ಲಾಪಿಲ್ಲಿ ಹೆಂಗಾಗ್ತವ ಅಂತ ಹೆಂಡತಿ ಬಂದ್ಬಿಡ್ತಾಳ ಮನೆ. ಎಲ್ಲರಿಗೂ ಚಿಂತ ಚುದ್ರ ಮಾಡಿಬಿಡ್ತಾವ. ಅದಕ್ಕ ಈ ಮನೆಯೊಳಗಿನ ಶಾಂತಿ ನೆಮ್ಮದಿ ಈಗೇನದ ಅದನ್ನ ಹೆಚ್ಚು ಮಾಡಂತವ್ರು ಬರ್ಬೇಕೆ ಹೊರತು ಅದನ್ನ ನಾಶ ಮಾಡಂತವ್ರು ಬರಬಾರ್ದು. ಅಂತ ಸಂಸ್ಕಾರ ಇದ್ದ ಮನೆತನದ ಹೆಣ್ಣನ್ನು ನೋಡ್ಬೇಕು. ಸಂಸ್ಕಾರ ನೋಡೋದು ಬಹಳ ಮುಖ್ಯ ಅದ.
ಅದು ಬಿಟ್ಟು ನಾವೇನ್ ಮಾಡ್ತೀವಿ, ಅವರಿಗೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅದ, ಅವರಿಗೆ ಹಿಂದ ಶ್ರೀಮಂತರದಾರ, ಫೈನಾನ್ಸಿಯಲ್ ಬ್ಯಾಕ್ಗ್ರೌಂಡ್ ಅದ, ದೊಡ್ಡ ಕಂಪನಿ ಮಾಲಕರದ, ದೊಡ್ಡ ಫ್ಯಾಕ್ಟ್ರಿ ಅದ, ಇದ ಅಂತ ಹೇಳಕ್ಕೆ ನಾವು ಏನೆಲ್ಲ ನೋಡ್ಕೋತ ಹೋಗಿ ಸಂಸ್ಕಾರ ಸಂಸ್ಕೃತಿ ನೋಡೋದೇ ಬಿಟ್ಟು ಬಿಡ್ತೀವಿ. ಆ ಸಂಸ್ಕಾರ ಸಂಸ್ಕೃತಿ ನೋಡೋದು ಬಿಟ್ಟು ಅವರು ಬರೇ ರೊಕ್ಕ ಗಳಿಸ್ಲಕ್ಕ ಏನೋ ಒಂದು ತಂತ್ರದ ಕೆಲಸ ಮಾಡಿ ಅಲ್ಲಿ ಸಂಸ್ಕೃತಿ ಇಲ್ಲದ ಮನೆಯವ್ರಿಗೆ ಮಾಡ್ಕೊಂಡ್ರ ಮುಂದೆ ಸಂಸ್ಕಾರ ಸಂಸ್ಕೃತಿ ಬಹಳ ಮುಖ್ಯ. ಇವೆಲ್ಲ ಇದ್ರು ಸರಿ, ಇಲ್ಲದಿದ್ರು ಸರಿ, ಸಂಸ್ಕಾರ ಇಲ್ಲದವರು ಸಿಕ್ಕರು ಅಂತಂದ್ರ ದೊಡ್ಡ ಅನಾಹುತ. ಎಲ್ಲ ಏನ್ ಹಾಕಿರಲ್ಲ ಬಿಡ್ರಿ. ಅದು ಗಂಡು ಸಂಸ್ಕಾರ ಇಲ್ಲದ ಸಿಕ್ಕರು ಅನಾಹುತ, ಹೆಣ್ಣು ಸಂಸ್ಕಾರ ಇಲ್ಲದ ಸಿಕ್ಕರು ಅನಾಹುತ. ಅದಕ್ಕೆ ಇಲ್ಲಿ ಕೆಟ್ಟ ಪಾತ್ರಗಳು ಏನ್ ಹೇಳಿದ್ರು, ಕುರೂಪ ಮತ್ತು ಕುಬೋಲ. ಮುಂದಿಂದು 53ನೇ ದೋಹಾದ ವಿಚಾರ ಆಲ್ರೆಡಿ 7:20 ಆಯ್ತು. ಇದನ್ನ ಮುಕ್ತಾಯ ಮಾಡಿ ಮುಂದಿನ ಭಾಗ ನಾಳೆ ಹೇಳೋಣ. ಅದಕ್ಕೆ ಇಲ್ಲೇನ್ ಮಾಡಬೇಕು, ಕೆಟ್ಟ ಸ್ವಭಾವ ಅಂತ ಹೇಳಿ ನೀವು ಇದಕ್ಕೊಂದು ಏನ್ ಮಾಡಬೇಕು, ಯುವತಿ ಸಂಘದ ದುಃಖ ವರ್ಣನ ಅಂತದಲ್ಲ, ಇದಕ್ಕೆ ಏನ್ ಮಾಡಬೇಕು, ಕೆಟ್ಟ ಸ್ವಭಾವದಿಂದ ದುಃಖ ಅಂತ ಬರ್ಕೋಬೇಕಷ್ಟೆ. ದುಷ್ಟ ಸ್ವಭಾವ, ಕೆಟ್ಟ ಸ್ವಭಾವ, ಗಂಡಿರಲಿ ಹೆಣ್ಣಿರಲಿ. ದುಷ್ಟ ಸ್ವಭಾವ, ಕೆಟ್ಟ ಸ್ವಭಾವದಿಂದ ಉಂಟಾಗುವ ದುಃಖದ ವರ್ಣನ. ಇದು ಕರೆಕ್ಟಾ? ನಾವು ವೇದಾಂತಿಗಳು ಹಂಗೆ ಬರೆದಿರ್ತಾರ. ಯಾಕಂದ್ರೆ ಅದು ಪುರುಷ ಪ್ರಧಾನ ಸಮಾಜ ಇದ್ದದ್ದಕ್ಕ ಪುರುಷರಷ್ಟೇ ಶಾಲಿ ಕಲ್ತು ಸಾಧನೆ ಮಾಡಿ ಹೆಣ್ಮಕ್ಳಿಗೆ ಹೆಂಗ್ ಬೇಕಂಗೆ ಬೈದು ಬರೆದಿರ್ತಾರ. ಅದು ಹೆಣ್ಣು ಅಂತಂದ್ರೆ ಏನದ, ಶರೀರ. ಅದು ಸ್ಥೂಲ ಶರೀರ ಇರ್ಬೋದು, ಸೂಕ್ಷ್ಮ ಶರೀರ ಇರ್ಬೋದು, ಕಾರಣ ಶರೀರ ಇರ್ಬೋದು. ಗಂಡ ಅಂತಂದ್ರ ಅದ್ರೊಳಗಿರುವಂತ ಅರಿವು, ಆತ್ಮ, ಶುದ್ಧ ಬ್ರಹ್ಮ, ಸಾಕ್ಷಿ ಅನ್ನೋದು ಅದು ಒಂದೇ ಗಂಡು. ಗಂಡು ಹೆಣ್ಣು ಅನ್ನೋದು ಚಂದ ತಿಳ್ಕೋಬೇಕು ನೀವು. ಮಥುರಾದೊಳಗ ಗಂಡ ಹೆಂಡತಿ ಜಗಳ ಮಾಡಿಬಿಡ್ತಾರ, ಭಯಂಕರ ಜಗಳ ಆಗ್ಬಿಡ್ತದೆ. ಮೀರಾಬಾಯಿ ಗಂಡ, ಅವ ಗಂಡ ಬರೇ ಈಕಿ ಯಾವಾಗನು ಕೃಷ್ಣನ ಗುಡಿ ಕಟ್ಕೊಂಡ್ಬಿಟ್ಟಿರ್ತಾಳ. ನೀನು ಕೃಷ್ಣನ ಗುಡಿಗೆ ಅಲ್ಲಿ ಇಲ್ಲಿ ಹೋಗ್ಲಕ್ ಹೋಗ್ಬೇಡ, ನಿನಗೆ ಇಲ್ಲೇ ಒಂದು ಗುಡಿ ಕಟ್ಟಿ ಕೊಡ್ತೀನಿ ಅಂತೇಳಿ ಅರಮನೆ ಒಳಗೆ ಒಂದು ಗುಡಿ ಕಟ್ಟಿ ಕೊಡ್ತಾರ. ಆಕಿ ಒಂದು ಗುಡಿಯಾಗಿರ್ತಾಳ. ಇಲ್ಲ ಅಂದ್ರ ಆಕಿ ಗುರು ಒಬ್ಬ ಚಪ್ಪಲಿ ಹೊಲೆವ ಸಮಗಾರ ಇರ್ತಾನ, ಅವನ ಬಲ್ಲಿ ಹೋಗ್ತಾನ. ಅವನ ಬಲ್ಲಿ ಹೋಗಿ ತತ್ವಜ್ಞಾನ ಕೇಳ್ತಾಳ. ಅವನ ಬಲ್ಲಿ ಹೋಗಿ ತತ್ವಜ್ಞಾನ ಕೇಳಕ್ ಅಲ್ಲೇ ಹೋಗ್ತಾಳ. ಇಲ್ಲ ಅಂತಂದ್ರ ಈಕಿ ಯಾವುದು ತಾನು ಕೃಷ್ಣನ ಗುಡಿ ಒಳಗಿರ್ತಾಳ. ಒಟ್ಟ ಗಂಡನ ಬಲ್ಲಿ ಆಕಿ ಹೋಗಕ್ಕೆ ಆಕಿ ಟೈಮ್ ಸಿಗ್ಲಾರ್ದಷ್ಟು ಬಿಜಿ ಇರ್ತಾಳ. ಕೇಳಿದಾಗ ಬಾ ಅಂದಾಗ ಅಲ್ಲಿ ಹೋಗ್ಬೇಕತ್ತಾಳ. ಇಲ್ಲಾಂದ್ರೆ ಇಲ್ಲಿ ಕೃಷ್ಣನ್ ಭಕ್ತಿ ಒಳಗೆ ಭಜನೆ ಒಳಗೆ ದಿನ ಕಾಣಂಗಿಲ್ಲ ಏನಂತಾಳ. ಅವನಿಗೆ ಬ್ಯಾಸರ ಬಂದು ಕೃಷ್ಣನ ಗುಡಿ ಕಟ್ಟಿದ ಮತ್ತೆ ಗುಡಿ ಒಡೆದು ಹಾಕಿಬಿಡ್ತಾನ. ಕೃಷ್ಣನ ಗುಡಿನೇ ಒಡೆದು ಹಾಕಿದ ಮೇಲೆ ಇದು ಅರಮನೆ ನಂದ್ಯಾ ಲೆಕ್ಕ ನಡಿ ಆ ಕಡೆ ಅಂತ ಆಕೆ ಹೊರಗೆ ಬಂದ್ಬಿಡ್ತಾಳ. ಹೊರಗೆ ಬಂದು ಮನೆಯೊಳಗೆ ಕಟ್ಟಿದ ಕೃಷ್ಣನ ಗುಡಿಯನ್ನ ಕೆಡೆಯುವುದಕ್ಕೆ ಆಕೆ ಏನ್ ಮಾಡ್ತಾಳ, ಮಥುರಾದೊಳಗೆ ಒಂದು ಕೃಷ್ಣನ ಗುಡಿ ಇರ್ತದೆ. ಆಕಿ ರೋಡ್ ಮೇಲೆ ಡ್ಯಾನ್ಸ್ ಮಾಡ್ಕೋತ ರಾಜನ ಮರ್ಯಾದೆ ಎಲ್ಲ ಬೀದಿಗೆ ಹಾಕಿ ಏನ್ ಮಾಡ್ತಾಳ, ಕೃಷ್ಣನ ಗುಡಿ ಒಳಗೆ ಹೊಕ್ಕೊಂಡ್ಬಿಡ್ತಾಳೆ. ಆ ಮಥುರಾದ ಒಳಗಿರುವಂತ ಕೃಷ್ಣನ ಗುಡಿ ಒಳಗೆ ಏನ್ ಸಮಸ್ಯೆ ಅಂದ್ರ, ಹೆಣ್ಣು ಮಕ್ಕಳಿಗೆ ಒಳಗೆ ಅಲೋ ಇಲ್ಲ, ಲೇಡೀಸಿಗೆ ಒಳಗೆ ಅಲೋ ಮಾಡಂಗಿಲ್ಲ. ಅಂತದ್ರಾಗ ಈಕೆ ಏನ್ ಮಾಡ್ಬಿಡ್ತಾಳ, ಹೆಣ್ಣು ಮಕ್ಕಳಿಗೆ ಅಲೋ ಇರ್ಲಾರ್ದಂತ ಒಂದು ಇದೇ ಸರಿಯಾಗಿ ತಿಳ್ಕೊಳ್ಳಾರ್ದಕ್ಕ, ವೇದಾಂತ ಸರಿಯಾಗಿ ತಿಳ್ಕೊಳ್ಳಾರ್ದಕ್ಕ ಜನರು ಕೆಲವೊಂದು ಗುಡಿಗಳೊಳಗ ಏನದ ಅಂತಂದ್ರ
ಕೆಟ್ಟ ಸ್ವಭಾವ ದುಷ್ಟ ದುರ್ಗುಣಗಳಿಗೆ ಒಳಗೆ ಅವಕಾಶವಿಲ್ಲ ಅಂತಂದ್ರೆ ಚಲೋ ಇರ್ತದ, ಹೆಣ್ಮಕ್ಳಿಗೆ ಅವಕಾಶ ಇಲ್ಲ ಅನ್ನೋದು ಚಲೋ ಇರ್ತದ. ಆ ಕೆಟ್ಟ ಗುಣಗಳನ್ನೆಲ್ಲ ಆರೋಪಿಸಿ ಹೆಣ್ಮಕ್ಳ ಮೇಲೆ ಹಾಕಿ ಬರೆದು ಬಿಟ್ಟಾರೆ. ಪುರುಷ ಪ್ರಧಾನ ಹೆಣ್ಮಕ್ಳಿಗೆ ಅಲೋ ಇಲ್ಲ ಅಂತ ಬರೆದ್ಬಿಟ್ರೆ ಆಯ್ತು. ಇಲ್ಲಿ ಏನಾಗ್ಬಿಡ್ತಪ್ಪ ಅಂತಂದ್ರೆ ಆಕೆಗೆ ಪೂಜಾರಿ ಅಯ್ಯಯ್ಯೋ ನೀನು ಹೆಣ್ಣು ಮಗಳು ಒಳಗೆ ಬಂದುಬಿಟ್ಟು ಹಂಗ ಹಿಂಗ ಗುಡಿ ಎಲ್ಲ ಅಪವಿತ್ರ ಆಯ್ತು, ಹೆಣ್ಮಕ್ಳಿಗೆ ಗುಡಿ ಒಳಗೆ ಅವಕಾಶ ಇಲ್ಲ ಅಂತ ಪೂಜಾರಿ ಪಾಪ ಅವನ ಪ್ರೊಸೀಜರ್ ಏನದ ಅದ್ರ ಪ್ರಕಾರ ಒದರಾಡ್ಲಕತ್ಬಿಡ್ತಾನೆ. ಅವಾಗ ಆಕಿ ಕೇಳ್ತಾಳೆ, ಮಗನೇ ಪೂಜಾರಿ ನೀನ್ ಯಾವಾಗ ಗಂಡಾದಲೆ ಅಂತ ಕೇಳ್ತಾಳ ಅವನಿಗೆ. ನೋಡ್ರಿ ಎಷ್ಟು ಧೈರ್ಯ ಆಯ್ತದ. ನೀನ್ ಯಾವಾಗ ಗಣಮಗ ಆಗಲಿ? ಇಲ್ಲಿ ಬರೋರೆಲ್ಲ ಬರೀ ಗಣಮಕ್ಕಳು ಅಂತ ತಿಳ್ಕೊಂಡಿದ್ದೆ ನೀನು. ಎಲ್ಲರೂ ಹೆಣ್ಮಕ್ಳೇ, ನಾನು ಹೆಣ್ಮಗಳೇ, ಇಲ್ಲಿ ಬರೋ ಭಕ್ತರು ಪೂಜಾರಿ ಎಲ್ಲರೂ ಹೆಣ್ಮಕ್ಳೇ. ಮತ್ತೆ ಗಣಮಗ ಯಾರತ್ ಕೇಳ್ತಾನ ಪೂಜಾರಿ? ಗಣಮಗ ಕೃಷ್ಣ ಒಬ್ಬನೇ, ಓನ್ಲಿ ಒಂದ್ ಗಣಮಗ, ಉಳಿದು ಎಲ್ಲ ಹೆಣ್ಮಕ್ಳೇ. ಅದಕ್ಕ ಕೆಟ್ಟ ಮಾತು, ಕೆಟ್ಟ ಆಲೋಚನೆ, ಕೆಟ್ಟ ವರ್ತನೆ ಮಾಡುವಂಥವರಿಗೆ ದೇವಸ್ಥಾನದಲ್ಲಿ ಪ್ರವೇಶವಿಲ್ಲ ಅಂತೇಳಿ ಬರೆಯೋದ್ರ ಬದಲಿ ಏನಾಗ್ಬಿಟ್ಟದ, ಕೆಟ್ಟ ಮಾತು, ಕೆಟ್ಟ ಆಲೋಚನೆ, ಕೆಟ್ಟ ವರ್ತನೆಗಳನ್ನೆಲ್ಲ ಹೆಣ್ಮಕ್ಕಳ ಮೇಲೆ ಹಾಕಿ ಯುವತಿಯ ಸಂಘದ ದುಃಖದ ವರ್ಣನ ಅಂತಂದ್ರು. ಯುವತಿಯರೇನು ಎಲ್ಲರೂ ಹಿಂಗೆ ಇರ್ತಾರೆ ಹೆಣ್ಮಕ್ಳು. ಅದಕ್ಕೆ ಕೇಳ್ತಾಳೆ ಶರಣರ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ, ಇದು ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳ ಸಿದ್ಧಾಂತದಲ್ಲಿ ಏನ್ ಹೇಳ್ತಾರ? ಹೊನ್ನಿಂಗೆಯೂ ಹೆಣ್ಣಿಂಗೆಯೂ ವೈರವೇ ಇಲ್ಲ, ಲಿಂಗಕ್ಕೆಯೂ ಹೆಣ್ಣಿಂಗೆಯೂ ವೈರವೇ. ಹೆಣ್ಣಿಗೂ ಲಿಂಗಕ್ಕೆ ಏನು ವೈರತ್ವಾದ ಏನಪ್ಪ? ಹೆಣ್ಣಿಗೆ ಯಾಕೆ ನೀವು ಹಳಿತೀರಿ? ಹೆಣ್ಮಕ್ಳೇನು ಎಲ್ಲರೂ ಕೆಟ್ಟವರೇ ಇರ್ತಾರೇನು? ಗಂಡುಮಕ್ಳು ಎಲ್ಲರೂ ಚಲೋನೇ ಇರ್ತಾರೇನು? ಗಂಡುಮಕ್ಕಳು ಎಷ್ಟು ಕೆಟ್ಟದರೆ ಹೆಣ್ಮಕ್ಳು ಅಷ್ಟು ಕೆಟ್ಟವರ, ಹೆಣ್ಮಕ್ಳು ಎಷ್ಟು ಕೆಟ್ಟದರ ಗಂಡುಮಕ್ಳು ಅಷ್ಟೇ ಕೆಟ್ಟದರ, ಹೆಣ್ಮಕ್ಳು ಎಷ್ಟು ಚಲೋ ಅದರ ಗಂಡುಮಕ್ಳು ಅಷ್ಟೇ ಚಲೋ ಅದರ, ಗಂಡುಮಕ್ಳು ಎಷ್ಟು ಚಲೋ ಅದ ಹೆಣ್ಮಕ್ಳು ಅಷ್ಟೇ ಚಲೋ ಅದ. ಅದೇನು ಅವ್ರ ಲಿಂಗ ಭೇದ ಮಾಡಿ ಮಾತನಾಡಬೇಡ್ರಿ. ಶರಣರು ಹೇಳೋದೇ ಅದೇ, ಲಿಂಗ ಭೇದದಿಂದ ಮಾತನಾಡಬೇಡ್ರಿ. ಒಳ್ಳೆಯ ಗುಣ, ಕೆಟ್ಟ ಗುಣ, ಒಳ್ಳೆಯ ಆಲೋಚನೆ, ಕೆಟ್ಟ ಆಲೋಚನೆ, ಒಳ್ಳೆಯ ಮಾತು, ಕೆಟ್ಟ ಮಾತು, ಒಳ್ಳೆಯ ವರ್ತನೆ, ಕೆಟ್ಟ ವರ್ತನೆ ಅಂತ ಈ ರೀತಿ ನೀವು ಬೇರ್ಪಡಿಸಿರಿ ಹೊರತು ತನಗೆ ಕೆಟ್ಟಾಗಂಥದ್ದು, ತನಗೆ ದುಃಖ ಆಗಂಥದ್ದು, ಇನ್ನೊಬ್ಬರಿಗೆ ಕೆಟ್ಟಾಗಂಥದ್ದು, ಇನ್ನೊಬ್ಬರಿಗೆ ದುಃಖ ಆಗಂಥದಕ್ಕೆ ಕೆಟ್ಟ ಅನ್ರಿ. ತನಗೂ ಕಲ್ಯಾಣ ಆಗಬೇಕು, ಎಲ್ಲರಿಗೂ ಜಗತ್ತಿಗೆ ಕಲ್ಯಾಣ ಆಗಬೇಕು, ತನಗೆ ಒಳ್ಳೆಯದಾಗಬೇಕು, ಜಗತ್ತಿಗೆ ಒಳ್ಳೆಯದಾಗಬೇಕು ಅನ್ನೋಂಥ ಮಾತು, ಕೃತಿ, ಆಲೋಚನೆ ಅವಕ್ಕೆಲ್ಲ ಕಲ್ಯಾಣಕಾರಿ, ಮಂಗಳಕಾರಿ, ಶಿವಸ್ವರೂಪಿ ಅಂತೇಳಿ ಹೇಳ್ರಿ ಅಂತ ಹೇಳ್ತಾರೆ. ಶರಣರು ಹೇಳಿದ್ದು ಪೂರ್ತಿ ತುದಿಗೆ ಹೇಳಿದ ಮಾತು. ಈ ವೇದಾಂತಿಗಳದೇನದ ಇಷ್ಟೇ. ಹೆಣ್ಮಕ್ಳಿಗೆ ಬೈತಿರ್ತಾರಲ್ಲ, ಇದ್ರೊಳಗಿಂದ ದಾಟ್ಕೊಂಡು ಹೋಗ್ಬೇಕಾದ್ರೆ ಹೆಣ್ಣಿನ ಬದಲಿ ನಾವು ಮೊದಲು ಸ್ಥೂಲ ಶರೀರದ ವರ್ಣನೆ ಮಾಡಿದ್ರ, ಈಗ ಸೂಕ್ಷ್ಮ ಶರೀರ, ಕಾಯ, ವಾಚ, ಮನಸ, ಅದರೊಳಗ ಈ ವಾಚ ಮತ್ತು ಮನಸ ಇವುಗಳ ವರ್ಣನೆ ಈಗ ಮಾಡ್ತಾರೆ. ಅಂದ್ರೆ ಕೆಟ್ಟ ಮಾತು, ಕೆಟ್ಟ ಮನಸ್ಸು ಹ್ಯಾಂಗಿರ್ತಾವ ಅಂತೇಳಿ ಹೇಳ್ತಾರೆ. ಇದ್ರೊಳಗ ಕುರೂಪ ಮತ್ತು ಕುಬೋಲ ಅನ್ನಂತ ಶಬ್ದ ಬಳಸಿ ಅಂದ್ರೆ ಕೆಟ್ಟ ಪ್ರವೃತ್ತಿ ಹೆಂಗಿರ್ತದ ಅನ್ನೋದು ಪರಿಚಯ ಮಾಡಿ ಕೊಟ್ಟಾರ. ಈ ರೀತಿ ಕೆಟ್ಟ ಪ್ರವೃತ್ತಿ ಇದ್ದವರು ಸದಾ ಶೋಕ, ಎಲ್ಲಾ ಕಾಲದಲ್ಲಿ ಶೋಕನೇ ಇರ್ತದೆ, ದುಃಖಿನೇ ಇರ್ತದೆ ಹೃದಯದೊಳಗ. ಅದಕ್ಕೆ ಇವೆಲ್ಲ ಏನದವ, ಇವೆಲ್ಲ ಇದ್ರೂ ಸಹಿತ ಅವುದ್ರ ಜೊತೆಗೆ ನೀವು ಅಂಟುಕೋಬೇಡ್ರಿ, ನಿರ್ಲಿಪ್ತವಾಗಿರ್ರಿ. ಯುವತಿ, ಪುತ್ರ, ಧನ ಈ ಸಂಘಗಳು ಏನಿದ್ರು ಸಹಿತ ಮಕ್ಕಳದು ಮದುವೆ ಮಾಡ್ರಿ, ನಿಚಿಂತೆ ಆಗ್ತಿರ. ಮಕ್ಕಳು ಮದುವೆ ಮಾಡಿದ್ಮೇಲೆ ಚಿಂತೆ ಯಾರಾದ್ರೆ ಕಡಿಮೆ ಆಗ್ಯದೇನು, ಡಬಲ್ ಆಗ್ಯಾರ. ಇನ್ನ ಅಟ್ಲೀಸ್ಟ್ ಇವು ಕಣ್ಣೆದ್ರ ಮನೆ ಮುಂದಾರೆ ಇರ್ತಿದ್ವು, ಇವು ಮಂದಿ ಮನೆಯಾಗ ಇದ್ದಕ್ಕೆ ನಾವು ಚಿಂತೆ ಇರ್ತಾವ, ಎಲ್ಲಾರ ಹೋಗಿ ಹಿಂಗಿರ್ತಾವ. ಅದಕ್ಕೇನಾಗ್ತದ, ಬದುಕಿರೋ ತನಕ ನೀವು ಎಲ್ಲಿ ತನಕ ನೀವು ನಿಸ್ಸಂಗ ಆಗಂಗಿಲ್ಲ, ಅಲ್ಲಿ ತನಕ ನಿಮಗೆ ಏಕಾಂಗಿ ಆಗಂಗಿಲ್ಲ, ಅಲ್ಲಿ ತನಕ ನಿಮಗೆ ದುಃಖ ಬಿಟ್ಟಿಲ್ಲ. ನಿಮಗೆ ದುಃಖ ಯಾಕಾಗ್ತದ ಅಂದ್ರೆ ನೀವು ಏಕಾಂಗಿ ಆಗ್ಲಾರ್ದಕ್ಕೆ ದುಃಖ ಆಗ್ಲಕತ್ತ, ನೀವು ಸಂಘದೊಳಗೆ ಇದ್ದದಕ್ಕೆ ನಿಮಗೆ ದುಃಖ ಆಗ್ಲಕತ್ತದ ಅಷ್ಟೇ ಹೊರತು ಮಕ್ಕಳಲ್ಲಿ ಅಂತ ದುಃಖ ಅಲ್ಲ. ಅವ್ರದವ್ರು ಭೋಗಿಸ್ತಿರ್ತಾರೆ. ನೀವು ದುಃಖ ಪಡ್ಬೇಕಾದ್ರೆ ಅಲ್ಲಿ ಸಂಘ ಹೊಂದಿದ್ದಕ್ಕೆ ನಿಮಗೆ ದುಃಖ ಆಗ್ಲಕತ್ತದ, ಅಂಟುಕೊಂಡಿರಿ, ಲಿಪ್ತವಾಗಿರಿ ಅನ್ನೋದಕ್ಕೆ ನಿಮಗೆ ದುಃಖ ಆಗ್ಲಕತ್ತದ ಅನ್ನೋ ಮಾತು ಬಹಳ ಚಂದ ಹೇಳ್ಯಾರ.
ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಸಂಘವನ್ನ ತ್ಯಾಗ ಮಾಡ್ರಿ. ಸಂಘ ತ್ಯಾಗ ಮಾಡಬೇಕು. ಮತ್ತೇನ್ ಮಾಡಬೇಕು? ಕೆಟ್ಟ ಮಾತುಗಳನ್ನು ಆಡೋದು ಬಿಡಬೇಕು. ಕೆಟ್ಟ ಮಾತುಗಳು ಯಾರು ಆಡ್ತಾರ ಅವ್ರಿಗೆ ಎಂದು ಸುಖ ಆಗಂಗಿಲ್ಲ ಅನ್ನಂತ ಮಾತು ಇದ್ರೊಳಗೆ ಆದ. ಮುಂದಿನ ವಿಚಾರ ಮತ್ತೆ ನಾಳೆ ಹೇಳೋಣ ಅಂತ ಹೇಳುವ ಮೂಲಕ ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಇದುವರೆಗೆ ಚಿತ್ರದುರ್ಗ ಸದ್ಗುರುಗಳಾದ ಶ್ರೀ ಶರಣಬಸವ ಸ್ವಾಮಿಗಳು, ಶ್ರೀ ವಿಚಾರ ಸಾಗರ ಹಾಗೂ ಶ್ರೀ ನಿಶ್ಚಲದಾಸಿಯವರ ಕೃತಿ 5ನೇ ತರಂಗ 221ನೇ ವಿಷಯಾಂಕದಲ್ಲಿ 52ನೇ ಒಂದು ಚೌಪಾಯಿಯನ್ನ ನಮಗೆಲ್ಲ ಇವತ್ತು ವಿವರಿಸಿ ತಿಳಿಸಿದರು. ಇದಕ್ಕಿಂತ ಮೊದಲು ಯಾರು ಸದಾಕಾಲ ಏಕಾಂತದಲ್ಲಿರುವವನು ರಾಜನಿಂದ ಬ್ರಹ್ಮರವರೆಗೆ ಸುಖಗಳನ್ನ ಒಬ್ಬನೇ ಅನುಭವಿಸುವುದು, ಇಂತಹ ಎಲ್ಲ ಸುಖಗಳನ್ನ ಬಸವಣ್ಣನವರು ಸಾರಾಸಹಿತವಾಗಿ ತಿರಸ್ಕರಿಸಿದ್ರು ಅಂತೇಳಿ ತಿಳಿಸಿಕೊಟ್ರು. ಈ ಹೆಣ್ಣಿನ ಸ್ವಭಾವದ ಅಂದ್ರೆ ಇಲ್ಲಿ ಕೆಟ್ಟ ಸ್ವಭಾವದಿಂದ ದುಃಖ ಆಗ್ತೈತಿ ಅಂತ ಹೇಳಿ ನಮಗೆ ತಿಳಿಸಿಕೊಟ್ರು. ಯುವತಿ ಮತ್ತ ಈ ಹಣ ಇವುಗಳಿಂದ ದುಃಖ ಹೊಂದಬೇಡ್ರಿ, ಇವುಗಳ ಸಂಘದಿಂದ ದುಃಖವನ್ನೇ ಹೊಂದುತ್ತೀವಿ. ಸಂಸಾರ ಈ ತದ್ದಿನ ತುರಿಕೆಯಂತೆ ನಮಗೆ ದುಃಖವನ್ನ ಕೊಡ್ತೈತಿ. ಅದು ನಾವು ತುರಿಸಿದಾಗ ಸುಖವನ್ನ ಕೊಟ್ರು ಅದು ತುರಿಸ್ದಂಗ ಅಲ್ಲಿ ಗಾಯ ಆಗಿ ನೋವಾದಾಗ ಅದಕ್ಕೆ ಮತ್ತೆ ನಾವು ಮಲ ಹೊಂದಬೇಕಾಗತ್ತಿ. ಇನ್ನು ದೋಹ 52 ಕುರೂಪಿಯಾದ ಕೆಟ್ಟ ಗುಣಗಳುಳ್ಳವರು ಯಾವಾಗ್ಲೂ ದುಃಖವನ್ನೇ ಕೊಡ್ತಾರ, ಅಂಥವರ ಸಂಘವನ್ನ ಮಾಡಬಾರ್ದು ಅಂತ ಹೇಳಿ ತಿಳಿಸಿಕೊಟ್ರು. ಇಂತಹ ಒಂದು ಜ್ಞಾನ ನೀಡಿದ ಸದ್ಗುರುಗಳ ಶ್ರೀಪಾದಗಳಿಗೆ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇನ್ನ ಶುದ್ಧ ಪ್ರೇಮಣ್ಯ ಗೌರಮ್ಮ ಅವರು ಮಂಗಳಾಚರಣೆ ನಡೆಸ್ಕೊಡ್ಬೇಕಂತ ಹೇಳಿ ಕೇಳ್ಕೊಂತಾರೆ. ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲರಾಸರಿಗೆ, ಅಜಹರ ಹರಿರಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ. ಶ್ರುತಿಸಿರದರ್ಥವ ಮತಿಯಲ್ಲಿ ನೆಲೆಸಿದ ಪಂಡಿತ ಪಾವನನಿಗೆ, ಗತಿಗಾಣದ ನರ ಅಜ್ಞರಿ ಕರುವನು ತೋರಿದ ಧೀರನಿಗೆ. ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ಹಿತವನ್ನು ಬೋಧಿಪಗೆ, ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ. ಅತ್ತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿಳುಪಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ. ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ, ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ. ಪರಮದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಗೆ, ಪರಪ್ರಣವಾತ್ಮಕ ನಿಗಮಾತೀತಗೆ. ನಿಶ್ಚಲದಾಸರಿಗೆ ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ, ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ. ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿರಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ, ಪರಮ ಸದ್ಗುರುವರರಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತ
ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಗೋಪಾಲ ಬಂದಾರ, ತಮ್ಮ ಪರಿಚಯ ಹೇಳ್ಕೊಡ್ಬೇಕಾಗಿ. ಗೋಪಾಲ್ ಆರ್ ಶರಣ.